ಡಾಕ್ಟರ್, ಈಗ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಥವಾ ಪೂರ್ತಿ ಮಂಡಿನೇ ರೀಪ್ಲೇಸ್ ಮಾಡಬೇಕು ಅಂದ ತಕ್ಷಣ ಭಯ ಆಗ್ಬಿಡ್ತದೆ. ಜೊತೆಗೆ ಎಲ್ಲರೂ ಮಾಡಿಸ್ಬೇಡ, ಅದು ಮಾಡಿಬಿಟ್ರೆ ಇನ್ನು ಪ್ರಾಬ್ಲಮ್ ಆಗ್ಬಿಡ್ತದೆ ಅಂತ ಭಯ ಇಡ್ಸೋರು ಇರ್ತಾರೆ. ಇಂಥದನ್ನ ಹೆಂಗೆ ಡಾಕ್ಟರ್ ಹ್ಯಾಂಡಲ್ ಮಾಡೋದು? ಸೊ ನಾರ್ಮಲ್ ಆಗಿ ನಾ ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಈಗ ಎಲ್ರಿಗೂ ಮಂಡಿ ನೋವು ಇರೋದಿಲ್ಲ. ನಾವೊಂದು ಸರ್ಟನ್ ಏಜ್ ಆದ್ಮೇಲೆ ಮಾತ್ರ ಮಂಡಿ ನೋವು ಅಂತ ನಾವು ಜಾಸ್ತಿಯಾಗಿ ನೋಡ್ತೀವಿ. ಯಾಕೆ ಅದು ಒಂದು ಏಜಲ್ಲಿ ನೋವು ಕಾಣಲ್ಲ ಅಥವಾ ಒಂದು ಏಜ್ ಆದ್ಮೇಲೆ ಯಾಕೆ ನೋವು ಕಾಣುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಇದರಲ್ಲಿ ನೋಡಿದ್ರೆ ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ, ಇವತ್ತು ಸ್ಮೂತ್ ಸರ್ಫೇಸ್ ಇದು ಎಲ್ಲ ಜಾಯಿಂಟ್ಸ್ ಅಲ್ಲಿ ಇದೇ ರೀತಿ ಇರ್ತದೆ. ಈ ಕಾರ್ಟಿಲೇಜು ಇಟ್ ಈಸ್ ಇನ್ಸೆನ್ಸಿಟಿವ್ ಟು ಪೇನ್ ಪ್ರೆಷರ್. ಸೊ ಅದರಿಂದ ಇದು ಡ್ಯಾಮೇಜ್ ಆಗೋವರೆಗೂ ನಮಗೆ ಇದರಿಂದ ಈ ಥರ ಇದೆ ಅನ್ನೋದು ಕೂಡ ಗೊತ್ತಿರದಂಗೆ ನಾವು ಮೂವ್ಮೆಂಟ್ಸ್ ಮಾಡ್ತಾನೆ ಇರ್ತೀವಿ. ಸೊ ಒನ್ಸ್ ಇದು ಡ್ಯಾಮೇಜ್ ಆದಾಗ ಇದರಿಂದ ಆಗುವಂಥ ತೊಂದರೆಗಳು ಮೇನ್ಲಿ ನೋವು ನಮಗೆ ಕಾಣಿಸ್ತದೆ. ಸೊ ಇದು ಡ್ಯಾಮೇಜ್ ಯಾವಾಗ ಆಗುತ್ತೆ, ಡಿಜನರೇಟಿವ್ ಅಂದರೆ ಒಂದು ಏಜ್ ಆದಮೇಲೆ 60 years ಆದಮೇಲೆ ನಾವು ಇದ್ರದ್ದು ಡ್ಯಾಮೇಜ್ ನೋಡ್ತಾ ಹೋಗ್ತೀವಿ. ಸೊ ವೇಟ್ ಎಲ್ಲಿ ಜಾಸ್ತಿ ಬೀಳುತ್ತೆ ಅಲ್ಲಿ ಇದು ವೇರ್ ಆ್ಯಂಡ್ ಟೇರ್ ಆಗಿ ಥಿನ್ಡ್ ಔಟ್ ಆಗಿ ಇದ್ರ ಕೆಳಗಡೆ ಇರುತ್ತ ಮೂಳೆ ಎಕ್ಸ್ಪೋಸ್ ಆಗ್ತದೆ. ಸೊ ನಾನು ನಿಮಗೆ ಇನ್ನೊಂದು ಮಾಡೆಲ್ ತೋರಿಸ್ತೇನೆ. ಸೊ ಈ ಮಾಡೆಲ್ ನೀವು ನೋಡಿದ್ರೆ ಇದೆಲ್ಲ ಸೌದೋಗಿ ಈ ಕೆಳಗಡೆ ಇರೋಂಥ ಮೂಳೆ ಏನಿದೆ ಇದು ಎಕ್ಸ್ಪೋಸ್ ಆಗ್ತದೆ. ಸೊ ಈ ಮೂಳೆ ನೋವಿಗೆ ಸೆನ್ಸಿಟಿವ್ ಇರುತ್ತೆ. ಇಲ್ಲಿ ನಮ್ಮ ನರ್ವ್ ಎಂಡಿಂಗ್ಸ್ ಇರ್ತದೆ. ಸೊ ಇದು ಪ್ರೆಷರ್ ಆಗಲಿ ಅಥವಾ ಏನಾದ್ರು ಒತ್ತಂಗೆ ಆದಾಗ ಇದು ನಮ್ಮ ಮೆದುಳಿಗೆ ಪೇನ್ ಸಿಗ್ನಲ್ಸ್ನ ಕಳಿಸ್ತದೆ. ಸೊ ಇದರಿಂದಾಗಿ ನಾವು ಮಂಡಿ ಸೌದಾಗ ಮಾತ್ರ ನೋವನ್ನ ನೋಡ್ತೀವಿ. ಸೊ ಇದಕ್ಕೆ ತೀರಾ ಜಾಸ್ತಿ ಸೌದೋದಾಗ ಮಾತ್ರ ನಾವು ಕೇರ್ ಆಪ್ಷನ್ಸ್ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಎಷ್ಟಾಗುತ್ತೆ ನಾವು ಅದನ್ನು ಮುಂದೂಡಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಈಗ ನೀವು ಕೇಳಿದ್ರೆ ಇದಕ್ಕೆ ಭಯ ಆಗೋದಿಲ್ವಾ ಏನುತ್ತೆ? ಸೊ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ನೀ ರಿಪ್ಲೇಸ್ಮೆಂಟ್ ಅಂದರೆ ನಾವು ಮೂಳೆಗಳನ್ನ ಏನು ಚೇಂಜ್ ಮಾಡಲ್ಲ. ಈಗ ಇಲ್ಲಿ ಸೌದೋಗಿರೋ ಕಾರ್ಟಿಲೇಜ್ ಮಾತ್ರ ನಾವು ರೀಸರ್ಫೇಸಿಂಗ್ ಅಂತ ಹೇಳ್ಬೋದು. ಸೊ ರೀಸರ್ಫೇಸಿಂಗ್ ಮಾಡ್ತೀವಿ. ಸೊ ಸೌದೋಗಿರೋ ಕಾರ್ಟಿಲೇಜ್ ಮಾತ್ರ ನಾವು ರಿಮೂವ್ ಮಾಡ್ತೀವಿ. ಅದಕ್ಕೆ ಅವಶ್ಯಕತೆ ಆಗಿರುವಂಥ ಸ್ಪೆಸಿಫಿಕ್ ಇನ್ಸ್ಟ್ರೂಮೆಂಟ್ಸ್, ಜಿಗ್ಸ್ ಎಲ್ಲ ಇರ್ತದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಸೌದೋಗಿರೋದನ್ನ ಮಾತ್ರ ನಾವು ತೆಗೆದು ಅಲ್ಲಿ ಮೆಟಲ್ ಕ್ಯಾಪ್ಸ್ ಹಾಕ್ದಾಗ ಮತ್ತೆ ಮಂಡಿನ ನಾವು ಕವರ್ ಮಾಡಿಕೊಡ್ತೀವಿ. ಸೊ ನರ್ವ್ ಎಂಡಿಂಗ್ಸ್ ಆರ್ ಅಗೇನ್ ಬ್ಲಾಕ್ಡ್. ಸೊ ಅವಾಗ ಮತ್ತೆ ನೋವು ಕಾಣಿಸಲ್ಲ, ಅಲೈನ್ಮೆಂಟ್ ಕೂಡ ಚೇಂಜ್ ಆಗುತ್ತೆ, ಬ್ಯಾಲೆನ್ಸ್ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಸೊ ಇತ್ತೀಚೆಗೆ ಈಗ ನಾವು ಎಲ್ಲರೂ ಕೇಳ್ತಾ ಇರೋದು ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂತಂದರೆ, ಮುಂಚೆ ಎಲ್ಲ ನಾವು ಪ್ರತಿಯೊಂದು ಮಂಡಿಗೂ ಅದೇ ರೀತಿ ಸ್ಟೆಪ್ಸ್ ಫಾಲೋ ಮಾಡ್ತಾ ಇದ್ವಿ. ಸೊ ಬಟ್ ಈಗ ರೊಬೋಟಿಕ್ ರಿಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ಲೈಕ್ ಎ ಕಸ್ಟಮೈಸ್ಡ್ ಥಿಂಗ್. ಪ್ರತಿಯೊಂದು ಪೇಷಂಟಿಗೆ ಸ್ಪೆಸಿಫಿಕ್ ಆಗಿ ಇಷ್ಟಿಷ್ಟೇ ರಿಸೆಕ್ಷನ್ಸ್ ಮಾಡುವಂಥ ಆಪ್ಷನ್ಸ್ ಬಂದಿದೆ. ಸೊ ಇದರಿಂದ ಜಾಸ್ತಿ ಮೂಳೆ ತೆಗೆಯೋ ಅವಶ್ಯಕತೆ ಬರೋದಿಲ್ಲ, ಇನ್ನೂ ಕಡಿಮೆ ಆಗಿದೆ. ಸೊ ಇನ್ಸಿಜನ್ಸ್ ಕೂಡ ಚಿಕ್ಕದಾಗುತ್ತೆ, ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಡಾಕ್ಟರ್, ಇದು ಸರ್ಜರಿ ಎಷ್ಟೊತ್ತಾಗುತ್ತೆ? ಇದು ಹೆಂಗೆ ಇರ್ತದೆ? ಎಷ್ಟು ಸಮಯ ಆಗುತ್ತೆ? ಅಥವಾ ಏನಾದರೂ ಪ್ರಿಕಾಷನ್ಸ್ ಏನಾದ್ರು ತಗೋಬೇಕಾ? ಪ್ರಿಕಾಷನ್ಸ್ ಅಂತಂದರೆ, ಯಾವುದೇ ಪೇಷಂಟ್ಗೆ ನೀ ರಿಪ್ಲೇಸ್ಮೆಂಟ್ ಅಂತ ಅಡ್ವೈಸ್ ಮಾಡಿದಾಗ ಯೂಶಲಿ ಒಂದು ತಿಂಗಳು ಅಥವಾ 2 ತಿಂಗಳವರೆಗೂ ಅವರು ಎಕ್ಸರ್ಸೈಸಸ್ ಮಾಡಿ ನೀನ ಸ್ವಲ್ಪ ಮಸಲ್ಸ್ನ ಹಾಗೂ ಮಂಡಿ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಒಳಿತಾಗುತ್ತೆ. ಸೊ ಏನೂ ಇಲ್ಲದೆ ನನ್ನ ನೋವು ಬಂದಿದೆ, ನಾನು ಆಸ್ಪತ್ರೆಗೆ ಹೋಗ್ತೀನಿ, ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ, ಸರ್ಜರಿ ಮಾಡಿಸ್ಬಿಡ್ತಾರೆ. ಆಮೇಲೆ ಅವರಿಗೆ ಎಕ್ಸರ್ಸೈಸಸ್ ಏನೂ ಗೊತ್ತಿರೋದಿಲ್ಲ. ಸೊ ಮಾಡೋಕ್ಕೂ ಅವ್ರಿಗೆ ತುಂಬ ಕಷ್ಟ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಥರದ ಜನರಲ್ಲಿ ರಿಸಲ್ಟ್ಸ್ ತುಂಬ ಪೂರ್ ಆಗಿರುತ್ತೆ. ವೇರೇಸ್ ನೀವು ಈಗ ಸ್ವಲ್ಪ ಮಸಲ್ನ ಹಾಗೂ ಬೋನ್ನ ಟ್ರೈನ್ ಮಾಡಿದಾಗ ಮಸಲ್ ಮೆಮರಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಗೊತ್ತಿರ್ತದೆ ಯಾವ ರೀತಿ ನಾವು ಪೋಸ್ಟ್ ಆಪ್ರೇಟಿವ್ಲಿ ಎಕ್ಸರ್ಸೈಸ್ ಮಾಡೋದು ಹೇಗೆ, ಮಡ್ಚೋದು ಹೇಗೆ, ಸ್ಟ್ರೈಟ್ ಮಾಡೋದು ಹೇಗೆ, ಅದಕ್ಕೆ ಎಷ್ಟು ಸ್ಟ್ರೆಂತ್ ಬೇಕಾಗುತ್ತೆ, ಇದೆಲ್ಲನೂ ಅದೊಂದು ಫಿಕ್ಸ್ ಆಗಿರುತ್ತೆ. ಸೊ ಆ ಥರದ್ರಲ್ಲಿ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ.